ಎಲ್ರಿಗೂ ನಮಸ್ಕಾರ. ಪೆಪ್ಪೆ ಸಿನಿಮಾ ನೋಡಿದೆ. ನಿಜವಾಗ್ಲೂ ಒಂದು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೇರೆ ಲೆವೆಲ್ಗೆ ಒಂದು ಸಿನಿಮಾ ನೋಡ್ದಂಗಾಯ್ತು. ಅಂದರೆ ಡೈರೆಕ್ಟರ್ ಮಾಡಿರೋ ಇದು ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಇದೆಯಲ್ಲ, ಅದು ಬೇರೆ ರೀತಿನೇ ಇದೆ. ಬಟ್ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿನು ತುಂಬಾನೇ ಸ್ಕ್ರೀನ್ ಪ್ರೆಸೆಂಟಿಂಗ್ ಅದ್ಭುತವಾಗಿದೆ. ನಿಜವಾಗ್ಲೂ ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೊಂದು ಭರವಸೆ ಇರುವಂತ ಇನ್ನೊಬ್ಬ ಒಂದು ನಾಯಕ ಖಂಡಿತ ಒಂದು ಸ್ಟ್ರಾಂಗ್ ಅಲ್ಲಿ ನಿಲ್ತಾನೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ, ವಿನು ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಮತ್ತೆ ಆ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಆಕ್ಷನ್ ಏನಂತಂದ್ರೆ ಕತೆ ಒಳಗಡೆ ಇರುವಂತ ರಿಯಲಿಸ್ಟಿಕ್ ಇರೋದ್ರಿಂದ ಅದೊಂದು ತುಂಬಾ ಸೌಂಡ್ ಆಗ್ತಾ ಇದೆ. ನಿಜವಾಗ್ಲೂ ಹೇಳಂದ್ರೆ ನನ್ನ ಒಂದು ಪ್ರಯತ್ನ ನಾನು ಪಟ್ಟಿದ್ದೀನಿ. ಬಟ್ ಅದು ಇಷ್ಟಪಡೋದು ಬಿಡೋದು ನಿಮಗೆ ಸೇರಿರೋದು ಎಲ್ಲರಿಗೂ. ನೀವೆಲ್ಲ ಇಷ್ಟಪಟ್ಟರೆ ಅಷ್ಟೇ ನನಗೊಂದು ಖುಷಿ ಆಗುತ್ತೆ ಅಷ್ಟೇ. ಇಲ್ಲ, ನಿಜವಲ್ಲ ಅದೇನಂತಂದ್ರೆ ನಾನೇನು ಹೇಳ್ಕೊಡೋದು ಬೇಕಾಗಿಲ್ಲ, ಅವ್ರ ಕುಟುಂಬದ ಬ್ಲಡ್ ಅಲ್ಲೇ ಇದೆ ಅದು ಹೇಳ್ಬೇಕು ಅಂತಂದ್ರೆ. ಬಟ್ ನಿಜವಲ್ಲೂ ತುಂಬಾ ಹಾರ್ಡ್ ವರ್ಕ್ ಮಾಡಿದಾನೆ ವಿನಯ್ ಮಾತ್ರ. ನಾನು ಈಗಲ್ಲ, ಆಕ್ಚುಲಿ ನಾವು ವಿನಯ್ ಎಲ್ಲ ಅಣ್ಣ ಬಾಂಡಿಂದನೂ ರಿಹರ್ಸಲ್ ಅಪ್ಪು ಸರ್ ಮಾಡಬೇಕಾಗಿರೋಂಥ ಒಂದು ಪೋರ್ಷನ್ ಎಲ್ಲ ಜೊತೆಲಿ ಬಂದಾಗ ನಾವು ಅವ್ರನ್ನ ಅಂದ್ರೆ ಒಬ್ಬ ಸ್ಟಂಟ್ ಮ್ಯಾನ್ ತರ ಅವ್ರಿಗೆ ರಿಹರ್ಸಲ್ ಅಲ್ಲೇ ಫೈಟ್ ಪ್ರಾಕ್ಟೀಸ್ ಕೊಟ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ವಿ. ಅವಾಗಿಂದ ಏನು ಒಂದು ಅವರಲ್ಲಿ ಮಾಡಬೇಕು, ಒಂದು ಏನಾದ್ರು ಹೊಸದೊಂದು ಪ್ರಯತ್ನ ಪಡಬೇಕು ಅನ್ನೋ ಒಂದು ಫೋರ್ಸ್ ಇದೆ. ಅದು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಎಂಟೈರ್ ಟೀಮ್ ಮತ್ತೆ ಹೀರೋಯಿನ್ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಹೊಸ ಪ್ರತಿಭೆಗಳು, ಎಲ್ರಿಗೂ ಒಳ್ಳೇದಾಗಲಿ ಅಂತ ಮನಸಾರ ಕೇಳ್ಕೊಂತೀನಿ. ಎಂಟೈರ್ ಟೀಮ್ಗೆ ಗುಡ್ ಲಕ್ ಹೇಳೋದು. ಥ್ಯಾಂಕ್ ಯು.